ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋದು ಬೀಟ್ರೂಟ್ ಪಲ್ಯ. ಮೊದಲಿಗೆ ಒಂದು ಬಾಣಲಿಯಲ್ಲಿ 4 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅನ್ನೋದು ಶುರು ಆದಮೇಲೆ ಇದಕ್ಕೆ 1 ಚಿಕ್ಕ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 3 ಎಕ್ಸ್ಟ್ರಾ ಕೂಡ ಹಾಕೋಬೋದು. ಹಾಗೆ ಇದಕ್ಕೆ ಅರ್ಧ ಕಪ್ ಕಡಲೆಬೇಳೆ. ನಂತರ ಈರುಳ್ಳಿ ಕಂದು ಬಣ್ಣ ತಿರುಗ್ತಾ ಇದೆ ಅನ್ನಬೇಕಾದ್ರೆ ಇದಕ್ಕೆ ತುರಿದಿರೋ ಬೀಟ್ರೋಟ್ನ ಆ್ಯಡ್ ಮಾಡಿ. ನಾನಿಲ್ಲಿ 2 ದೊಡ್ಡ ಬೀಟ್ರೋಟ್ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಪಲ್ಯ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ 2 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕು. 2 ನಿಮಿಷ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನಾನಿಲ್ಲಿ 1.5 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು ಅನ್ನೋ ಒಂದು ಇದಕ್ಕೋಸ್ಕರ. ನೀವು ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಒಂದು 1/4 ಗಂಟೆ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಇದಕ್ಕೆ ನಾನು ಒಂದು 1/4 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿ 1 ನಿಮಿಷ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿಲ್ಲ ಅಂದರೆ ಆ ಕಾಯಿ ತುರಿ ಹಸಿ ಇರೋದ್ರಿಂದ ಪಲ್ಯ ಹಾಳಾಗ್ಬೋದು. ಸೊ 1 ನಿಮಿಷನಾದರೂ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ ಮೇಲೆ ಬೇಯಬೇಕದು. ಇಲ್ಲಿಗೆ ನಮ್ಮ ಬೀಟ್ರೂಟ್ ಪಲ್ಯ ಇವಾಗ ರೆಡಿಯಾಗಿದೆ. ನನಗಂತೂ ಬೀಟ್ರೂಟ್ ಪಲ್ಯ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆ ಬೀಟ್ರೂಟ್ ಪಲ್ಯ ಅಂದರೆ ಅದಂತೂ ನನಗೆ ಬಹಳನೇ ಇಷ್ಟ ಆಗುತ್ತೆ. ಯಾವಾಗ ಕೊಟ್ಟರು ಅಕ್ಕಿ ರೊಟ್ಟಿ ಜೊತೆ ನಾನು ಬೀಟ್ರೂಟ್ ಪಲ್ಯನ ಮಿಸ್ ಮಾಡ್ಕೊಳೋದೇ ಇಲ್ಲ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.